ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪ್ರದೀಪ್ ಈಶ್ವರ್ ಅವರು ಇವತ್ತು ನಾಮಿನೇಷನ್ ಆಗ್ತಾ ಇದ್ದಾರೆ. ಅದರಿಂದ ನಮ್ಮ ಚದ್ಲಪುರ ಗ್ರಾಮದಿಂದ ಒಂದು 60ರಿಂದ 70 ಜನನ ಬಂದಿದ್ದೀರಿ. ಅವ್ರ ಅಭಿಮಾನದಿಂದ ಬಂದಿದ್ರೆ ಹೊರತು ಯಾವುದೇ ಒಂದು ಆಮಿಷದಿಂದ ನಾವು ಬಂದಿಲ್ಲ. ಅವರ ಅಭಿಮಾನದಿಂದ ನಾವು ಸರ್ ತುಂಬ ಚೆನ್ನಾಗಿದೆ. ಪ್ರದೀಪ್ ಈಶ್ವರ್ ಅವರು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಸತಿ ಆಗ್ತಾರೆ ಅನ್ನೋದು ನಮ್ಮದೊಂದು ಅಭಿಪ್ರಾಯ ಇದೆ. ಸರ್ ಯಾವುದೇ ಇದ್ರೇನು ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಕ್ತಿ ಯಾವ ಥರ ಕೆಲಸ ಮಾಡ್ತಾರೆ, ವ್ಯಕ್ತಿ ಯಾವ ಥರ ಇದು ಮಾಡ್ತಾರೆ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ. ಇವತ್ತು ಪ್ರದೀಪ್ ಈಶ್ವರ್ ಅವರು ಅವ್ರ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಆಗಲಿ ಎಲ್ಲರನ್ನೂ ಅಪ್ಕೊಳ್ತಾ ಇದ್ದಾರೆ, ನನ್ನೋರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ನಮ್ಮ ಮೇಲೆ ಪ್ರೀತಿಯಾಗಿದೆ, ನಾವು ಇದು ಮಾಡ್ತಾಯಿದ್ದೀವಿ. ಸರ್ ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೇ ಒಂದು ಅನಾಥ ಮಕ್ಕಳಾಗಿರಲಿ ಅವ್ರನ್ನ ದತ್ತಕ್ಕೆ ತಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸ್ಕೂಲ್ಗಿಲ್ಲ ಏನು ಗೌರ್ಮೆಂಟ್ ಶಾಲೆಗಳಿದೆ ಅದನ್ನೆಲ್ಲ ನಾವು ಪ್ರೈವೇಟ್ ಸ್ಕೂಲ್ಗಳು ಹೆಂಗಿರುತ್ತೋ ಅದೇ ಮಾದರಿಯಲ್ಲಿ ನಾವು ಮಾಡ್ತೀರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಅವ್ರಿಗೆ ಬೆಂಬಲ ಸೂಚಲೇಬೇಕು. ಸರ್ ರಾಜಕೀಯ ಗೊತ್ತಿರೋದಕ್ಕೆ ಅಲ್ಲ ಅವ್ರು ರಾಜಕೀಯ ವ್ಯಕ್ತಿ ಆಗಿರೋದು. ಅವ್ರು ಕ್ಯಾಂಡಿಡೇಟ್ ಆಗ್ತಾ ಇರೋದು ರಾಜಕೀಯ ವ್ಯಕ್ತಿ ಆಗೇ ಅಲ್ಲ. ಏನು ರಾಜಕೀಯ ವ್ಯಕ್ತಿನೇ ಮಾಡಬೇಕಾ ಕೆಲಸ? ಬೇರೆ ಸಾಮಾನ್ಯ ವ್ಯಕ್ತಿ ರಾಜಕೀಯ ಮಾಡಬಾರ್ದಾ? ಅಲ್ಲ ಇದ್ರು ಸರ್, ಯಾಕೆ ಇರಲಿಲ್ಲ? 2018ರಲ್ಲಿ ಅವರು ನವೀನ್ ಕಿರಣ್ ಅವ್ರ ಜೊತೆ ಕಾಂಗ್ರೆಸ್ ಇದರಲ್ಲಿ ಇದ್ದರು. ಅವರೇನು ಹೊಸಬ್ರೇನಲ್ಲ, ಅಲ್ಬ್ರೆ ಅವರು ಏನು ಲೆಕ್ಕಾಚಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಇವಾಗ ದತ್ತುಗಳು ತಗೊಂಡಿದ್ದಾರೆ, ಸ್ಕೂಲ್ ದತ್ತುಗಳು ತಗೊಂಡಿದ್ದಾರೆ, ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಇವಾಗ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಮೈನ್ ಇರೋದು ಅಂತಾದ್ರೂ ಮಾಡ್ತಾ ಇದ್ದಾರೆ. ಅಂತಾದ್ರೂ ನಾವು ಸಾಥ್ ಕೊಡೋಣ.